ಹಾಸನ ಅನ್ನೋ ಹೆಸರು ಹೇಗೆ ಬಂತು ಗೊತ್ತಾ? ಎರಡು ಕಥೆ ಇದೆ. ಒಂದು ಇತಿಹಾಸದ ದಾಖಲೆ, ಇನ್ನೊಂದು ಐತಿಹ್ಯ ಅಂದ್ರೆ ಪುರಾಣ. ಮೊದಲು ಪುರಾಣದ ಕಥೆ ಹೇಳ್ತೀನಿ. ಅರ್ಜುನನ ಮೊಮ್ಮಗನಾದಂಥ ಜನಮೇಜಯ ಅವತ್ತು ಇಡೀ ಭಾರತವೆಲ್ಲ ಪಾಂಡವರ ಕೈಯಲ್ಲಿ ಇತ್ತಲ್ಲ. ಭೂಮಿ ಹಂಚಿಕೆ ಆದಾಗ ಅವನಿಗೆ ದಕ್ಷಿಣ ಭಾರತದ ಭೂಮಿ ಸಿಗುತ್ತೆ. ದಕ್ಷಿಣ ಭಾರತದ ಭೂಮಿಯನ್ನು ಬಂದು ಜನಮೇಜಯ ಇಲ್ಲೊಂದು ಸಿಂಹಾಸನವನ್ನ ಸ್ಥಾಪನೆ ಮಾಡಿ, ಒಂದು ರಾಜ್ಯವನ್ನ ಸ್ಥಾಪನೆ ಮಾಡಿ ಸಿಂಹಾಸನಾರೂಢನಾಗಿರ್ತಾನೆ. ಈ ಪ್ರದೇಶವನ್ನ ಅವನು ಸಿಂಹಾಸನಪುರಿ ಅಂತ ಕರೀತಾನೆ. ಸಿಂಹಾಸನಪುರಿಯೇ ಇಂದಿನ ಹಾಸನ. ಗೊತ್ತಾಯ್ತಲ್ಲ? ಅರ್ಜುನನ ಮೊಮ್ಮಗನಾದಂಥ ಜನಮೇಜಯ ಮಹಾರಾಜ ಇದ್ದಂಥ ಊರು ಕಣ್ರಿ ಹಾಸನ. ಹೆಮ್ಮೆ ಪಟ್ಕೋಬೇಕು ನೀವು ಹಾಸನದವರು. ಜನಮೇಜಯ ಆಳದಂಥ ಪ್ರದೇಶ ನಿಮ್ಮೂರು ಸಿಂಹಾಸನಪುರಿ. ಇವತ್ತು ನಮ್ಮ ಬಾಯಲ್ಲಿ ಹಾಸನ ಆಗಿದೆ. ಆಯ್ತಾ? ಇದು ಐತಿಹ್ಯ. ಇತಿಹಾಸ ಏನು ಗೊತ್ತಾ? ಹಾಸನ ಅನ್ನುವಂಥದ್ದು 1110 ಕಾಲದಲ್ಲಿ, 1110ನೇ ಇಸ್ವಿಯಲ್ಲಿ ಹೊಯ್ಸಳರ ದೊರೆ ವಿಷ್ಣುವರ್ಧನ ಕಾಲದಲ್ಲಿ ಕುದುರೆಗುಂಡಿ ಶಾಸನದಲ್ಲಿ ಹಾಸನದಲ್ಲಿರುವಂಥ ಗ್ರಾಮದಲ್ಲಿ ಒಂದು ಗ್ರಾಮ ಅಂತ ಬಂದಿರುತ್ತೆ. ಹಾಸನ ಅನ್ನೋ ಹೆಸರು ಮೊತ್ತೊಂದರ ಬಾರಿಗೆ ಇವತ್ತು 1000 ವರ್ಷಗಳ ಹಿಂದೆ ಹೊಯ್ಸಳರ ದೊರೆ ವಿಷ್ಣುವರ್ಧನ ಕಾಲದ ಶಾಸನ, ಕುದುರೆಗುಂಡಿ ಶಾಸನ. ಹಾಸನದ ಹತ್ರ ಕುದುರೆಗುಂಡಿ ಅಂತಿಲ್ವಾ? ಆಕ್ಚುಲಿ ಆ ಕುದುರೆಗುಂಡಿ ಅನ್ನೋದೇ ಒಂದು ಐತಿಹಾಸಿಕ ಗ್ರಾಮ. ಅದ್ರ ಕಥೆಯನ್ನು ಹೇಳ್ಬಿಡ್ತೀನಿ ಕೇಳಿ. ಈ ಕುದುರೆಗುಂಡಿ ಅಂತ ಯಾಕಂತಾರೆ ಅಂತಂದ್ರೆ, ವಿಜಯನಗರ ಅರಸರ ಕಾಲದಲ್ಲಿ ಅಲ್ಲಿ ಕುದುರೆಗಳ ಲಾಯ ಇತ್ತು, ಹಾಸ್ಪಿಟಲ್ ಇತ್ತು, ಟ್ರೈನಿಂಗ್ ಸೆಂಟರ್ ಇತ್ತು, ರೇಸ್ ಟ್ರ್ಯಾಕ್ ಇತ್ತು, ಕುದುರೆಗಳ ತರಬೇತಿ ಕೇಂದ್ರ ಇತ್ತು.